ಹೊಳಲ್ಕೆರೆ ಪಟ್ಟಣದ ಎಂಎಂ ಪ್ರೌಢಶಾಲೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಒಳ ಮೀಸಲಾತಿ ಕುರಿತು ಸಭೆ ಕರೆಯಲಾಯಿತು. ಇದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರಾಗಿರುವಂತಹ ಬಿಬಿ ಫಾತಿಮಾ, ಪುರಸಭೆ ಅಧ್ಯಕ್ಷರಾದ ಮಾನ್ಯ ವಿಜಯ ಸಿಂಹ ಕಟ್ರೋತ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆದ ಚನ್ನಬಸಪ್ಪ, ದಲಿತ ಸಂಘ ರಾಜ್ಯ ಸಮಿತಿ ಸಂಚಾಲಕರಾದ ಪಾಂಡುರಂಗ ಸ್ವಾಮಿ, ಕೆಡಿಪಿ ಸದಸ್ಯರು ಪಾಡಿಗಟ್ಟ ಸುರೇಶ್, ಡಿಸಿ ಮೋಹನ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬೋವಿ ಸಮಾಜದ ಮುಖಂಡರು ಲೋಕೇಶ್ ನಾಯಕ್, ಲಂಬಾಣಿ ಸಮಾಜದ ಮುಖಂಡರು, ರಾಮಚಂದ್ರಪ್ಪ ಚಲವಾದಿ ಸಮಾಜದ ಮುಖಂಡರು, ಪುರಸಭೆ ನಾಮ ನಿರ್ದೇಶಕ ಸದಸ್ಯರಾದ ಕರಿಯಪ್ಪ, ಪುರಸಭೆ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ, ಕ್ಷೇತ್ರ ಶಿಕ್ಷಣ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ಹಾಗೂ ಎಲ್ಲ ಸಮಾಜದ ಪದಾಧಿಕಾರಿಗಳು, ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ನಾಗರಾಜ್ ಕೆ. ಎಲ್ಲರನ್ನ ಗೌರವಿಸಿಕೊಂಡು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಕಳೆದ 4 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಪಸರಿಸಿಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಬಹಳ ಮುಖ್ಯವಾಗಿ ಎಲ್ಲರಿಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಥವಾ ಧರ್ಮಸ್ಥಳ ಸಂಘ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಸಂಘ ಮಾಡ್ತಾರೆ, ಸಾಲ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಅಪಪ್ರಚಾರ ಮಾಡುವಂಥದ್ದು, ನಿಂದನೆಯ ಮಾತುಗಳನ್ನು ಆಡುವಂಥದ್ದನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖೇನ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳ ಪೈಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಇಲ್ಲಿ ಎಲ್ಲರೂ ನಂಬಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2 ಕಾರ್ಯಕ್ರಮವನ್ನು ಬಹಳಷ್ಟು ಒಂದು ಬದ್ಧತೆಯಿಂದ ಮಾಡ್ಕೊಂಡು ಬರ್ತಾ ಇದೆ. ಒಂದು ಪೂಜ್ಯರ ಕನಸಿನ ಹಾಗೆ ಒಂದು ಬಡತನ ನಿರ್ಮೂಲನೆ, ಮತ್ತೊಂದು ನಿರುದ್ಯೋಗ ನಿರ್ಮೂಲನೆ ಅನ್ನುವಂಥ 2 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ರೂಟ್ಸೆಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರು ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಡುವಂಥದ್ದು ಮತ್ತು ಅದಕ್ಕೆ ಬೇಕಾದ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ರೂಟ್ಸೆಟ್ ಸಂಸ್ಥೆಯ ಮೂಲಕ ಮಾಡಲಾಗ್ತಾ ಬರ್ತಾ ಇದೆ. ಅದೇ ರೀತಿ ಬಡತನ ನಿರ್ಮೂಲನೆಗೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಒಂದು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಆ ಸ್ವಸಹಾಯ ಸಂಘಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಂಡು ಆ ಬ್ಯಾಂಕ್ಗಳ ಮೂಲಕ ಆ ಸಂಘಗಳಿಗೆ ಖಾತೆಯನ್ನು ತೆರೆದು ಆ ಬ್ಯಾಂಕಿನಿಂದಲೇ ನೇರವಾಗಿ ಆ ಸಂಘಗಳಿಗೆ ಸಾಲ ಸೌಲಭ್ಯವನ್ನು ಕೊಡಿಸುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಮುಖ್ಯವಾಗಿ ಹೇಳೋದಾದರೆ